ಎಜಿ ನ್ಯೂಸ್ಗೆ ಸ್ವಾಗತ. ಬಾದಾಮಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ 40 ವರ್ಷದ ಹಳೆಯ ಆಲದ ಮರ ಒಂದು ಸ್ಥಳಾಂತರ ಮಾಡಲಾಗಿದೆ. ಅರಣ್ಯ ಇಲಾಖೆಯ ಬಾದಾಮಿ ತಾಲೂಕು ಅಧಿಕಾರಿಗಳು ಮಹೇಶ್ ಮರಿಯನವರ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಅಡಗಲ್ ಸಮೀಪದ ಬಾದಾಮಿಯಲ್ಲಿ ಆಲದ ಮರ ಟ್ರಾನ್ಸ್ಲೋಕೇಟಿಂಗ್ ಮತ್ತು ಟ್ರಾನ್ಸ್ಪ್ಲಾಂಟೆಡ್ ಮಾಡುವ ಮೂಲಕ ಒಂದು ಸಣ್ಣ ಪ್ರಯತ್ನವನ್ನ ಮಾಡಲಾಗಿದೆ. 40 ವರ್ಷಕ್ಕೂ ಹೆಚ್ಚು ಹಳೆಯ ಆಲದ ಮರವನ್ನ ಅಡಗಲ್ ಫ್ಲೈ ಓವರ್ ಸೇತುವೆಯಿಂದ ಅಡಗಲ್ ಮೀಸಲು ಅರಣ್ಯ ಪ್ರದೇಶದ ಸರ್ವೆ ಸಂಖ್ಯೆ 35ಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಬೇರಿನ ಬೆಳವಣಿಗೆಯನ್ನ ಮತ್ತು ಪೋಷಕಾಂಶವನ್ನ ಹೀರಿಕೊಳ್ಳುವ ಹೆಚ್ಚಿಸಲು ಬೇರು ಹಾರ್ಮೋನುಗಳನ್ನ ಸಿಂಪಡಿಸಲಾಗಿತ್ತು. ಅಂದ್ರೆ IBA ಮತ್ತು VAM ವೆಸಿಕ್ಯುಲರ್ ಅರ್ಬಸ್ಕ್ಯುಲರ್ ಮೈಕೋರೈಜೆ ಮರಗಳ ಮೇಲೆ ಕೀಟ ಮತ್ತು ಪೇಸ್ಟ್ ದಾಳಿಯನ್ನು ತಪ್ಪಿಸಲು ಮತ್ತು ಹಸುವಿನ ಸಗಣಿಯನ್ನು ಕತ್ತರಿಸಿದ ಕೊಂಬೆಯ ಮೇಲೆ ಹಚ್ಚಲಾಗಿದೆ. ಕಾರ್ಯಾಚರಣೆಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಭಾಗಿಯಾಗಿದ್ದರು ಎಂದು ಬಾದಾಮಿ ತಾಲೂಕು ಅರಣ್ಯ ಇಲಾಖೆ ಅಧಿಕಾರಿಗಳು ಮಹೇಶ್ ಮರಿಯನವರ್ ಹೇಳಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.